बाल गणेश देव
ಕುಮಾರ ಬುದ್ಧಿ ಗಣೇಶ ಸಿದ್ಧಿ ಗಣೇಶ ಗೌರಿಯ ಹಣೆಯ ಕುಂಕುಮವೋತಿಹ ಯದುಮುಖ ಕಮಲವ ತೋರ ಗೌರಿಯ ಹಣೆಯ ಕುಂಕುಮವೋತಿಹ ಯದುಮುಖ ಕಮಲವ ತೋರ ಬ್ರಹ್ಮಚಾರ್ಯದ ಸಂಯಮ ಸಂಭವ ವಿದ್ಯುತ್ತೇಜವ ತಾರ ತಾರ ಬುದ್ಧಿ ಗಣೇಶ ಸಿದ್ಧಿ ಗಣೇಶ ಬಾಲ ಗಣೇಶ ದೇವಕುಮಾರ ಬುದ್ಧಿ ಗಣೇಶ ಸಿದ್ಧಿ ಗಣೇಶ. ರಚನೆ ಮಾಡಲಿಕ್ಕೆ ಬೇಕಾಗಿ ಆಗಮಿಸಿದಂತಹ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಸ್ವಾಮೀಜಿ ಶ್ರೀ ಧಾಮಮಾಣಿಲ ಇವರಿಗೆ ಚರಣಾರವಿಂದರಿಗೆ ವಂದಿಸ್ತಾ, ನಾವು ಸಣ್ಣ ಮಟ್ಟಿಗೆ ಈ ಖಂಡಿಗೆ ಪ್ರದೇಶದಲ್ಲಿ ಅಷ್ಟಮಿ ಕಾರ್ಯಕ್ರಮವನ್ನು ಮಾಡುವಂತ ಹೇಳಿ ಕೆಲವೇ ಜನರು ಸೇರಿಕೊಂಡು 4 ವರ್ಷದ ಮೊದಲು ಪ್ರಾರಂಭಿಸಿದಂತಹ ಈ ಕಾರ್ಯಕ್ರಮ ಈ ವರ್ಷ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕೂಡ ಭಕ್ತ ಜನರ ಸಹಾಯ ಹಾಗೂ ಸ್ಪಂದನೆ ಅತ್ಯಂತ ಪ್ರೋತ್ಸಾಹದಾಯಕವಾಗಿ ನಮಗೆ ಸಿಗುತ್ತಾ ಇರುವುದರಿಂದ ಇದನ್ನು ಇನ್ನೂ ಕೂಡ ವಿಸ್ತಾರ ಮಾಡಬೇಕೆಂಬ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ಮಾಡಿ ನಮ್ಮ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಸುಬ್ರಾಯ ನಾಯ್ಕ ಖಂಡಿಗೆ ಇವರ ನೇತೃತ್ವದಲ್ಲಿ ಈ ಸ್ಥಳವನ್ನು ಖರೀದಿ ಮಾಡೋದು ಅಂತ ನಿಶ್ಚಯ ಮಾಡಿ ಈಗ ನಾವಿರುವಂತಹ ಪ್ರದೇಶವನ್ನು ಅವರು ಕ್ರಯಕ್ಕೆ ತಕ್ಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಿತಿಗೆ ಒಪ್ಪಿಸಿರುತ್ತಾರೆ. ಹಾಗೆ ಇಲ್ಲಿ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಮೊದಲು 3 ವರ್ಷದ ಮೊದಲು ನಾವು ಇಲ್ಲಿ ಸೇರುವಾಗ ಇಲ್ಲಿ ಸೇರಿದವರಿಗೆ ಗೊತ್ತಿರ್ಬೋದು, ಬಹಳ ಸಣ್ಣಕ್ಕಿತ್ತು. ನಾವೊಂದು ಟರ್ಪಲ್ ಹಾಕಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಈ ವರ್ಷ ನಮ್ಮೆಲ್ಲ ಸ್ವಯಂ ಸೇವಕರ ಪರಿಶ್ರಮದಿಂದ ಇದನ್ನು ವಿಶಾಲವಾಗಿ JCB ತಂದು ತಟ್ಟು ಮಾಡಿ ಒಂದು ಬೋರು ಹಾಕಿ, ಬೋರಲ್ಲಿ ಕೂಡ ನಮಗೆ ನೀರು ಸಿಕ್ಕಿತು. ಬಂದ ಭಕ್ತಾದಿಗಳಿಗೆ ತೊಂದರೆ ಆಗಬಾರದಂತ ಸಣ್ಣ ಮಟ್ಟಿಗೆ 1-2 ಕಕ್ಕೂಸನ್ನು ಕೂಡ ನಾವು ನಿವೃತ್ತಿ ಮಾಡಿದೆವು. ಅದಲ್ಲದೆ ಇಲ್ಲಿ ಕೆಳಗೆ ನಮ್ಮ ಶ್ರೀಧರಗ್ರಾಮ ಹತ್ರವರಲ್ಲಿ ಅಡಿಗೆ ಮಾಡಿ ಇಲ್ಲಿ ಊಟದ ಅನ್ನದಾನದ ವ್ಯವಸ್ಥೆ ಇತ್ತು. ಈ ವರ್ಷದಿಂದ ಅದು ಕೂಡ ಇಲ್ಲಿಯೇ ಪ್ರಾರಂಭ ಮಾಡಿ ಬಂದಂತಹ ಭಕ್ತ ಜನರಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿ ಒಂದು ಸಣ್ಣ ಮಟ್ಟದ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಇನ್ನು ಮುಂದಿನ ಯೋಜನೆ ಅಂದರೆ ಇದಕ್ಕೆ ಒಂದು ಶಾಶ್ವತ ಒಂದು ಚಪ್ಪರವನ್ನು ಮಾಡಿ ಒಂದು ದೇವರ ಒಂದು ಸಣ್ಣ ಪಟವನ್ನು ಇಟ್ಟು ಪೂಜೆ ಮಾಡುವಂತಹ ಒಂದು ಮಂದಿರದ ಹಾಗೆ ಮಾಡಬೇಕೆಂಬ ಯೋಜನೆ ಇದೆ. ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ. ಆ ರೀತಿಯಲ್ಲಿ ಈ ವರ್ಷದ ಧಾರ್ಮಿಕ ಸಮಾರಂಭವನ್ನು ವಿಸ್ತೃತವಾಗಿ ಮಾಡಿದರೆ ಎಂಬ ಚಿಂತನೆಯಿಂದ ಮೊದಲಾಗಿ ನಾವು ನಮ್ಮ ಶ್ರೀ ಮೋಹನದಾಸ್ ಸ್ವಾಮಿಯಲ್ಲಿ ಅದನ್ನು ಪ್ರಸ್ತಾಪಿಸಿದೆವು. ಅವರು ಸಂಪೂರ್ಣ ನಮಗೆ ಆಶೀರ್ವಾದ ಕೊಟ್ಟು ನೀವು ಮುಂದಡಿರಿ ಎಂಬ ಸೂಚನೆಯನ್ನು ಕೊಟ್ಟರು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮಾಣಿಲಾಲ್ ಸ್ವಾಮೀಜಿಯವರ ಬಾಯಿಯಲ್ಲಿ ಬಂದು ಯಾವುದೇ ಒಂದು ವ್ಯವಸ್ಥೆ ಬಂದರೂ ಅವರು ಪಾದಸ್ಪರ್ಶ ಮಾಡಿದರೂ ಆ ಸ್ಥಳವು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯ ಹಂತಕ್ಕೆ ಹೋಗ್ತದೆ ಎಂಬುದಕ್ಕೆ
ಸಾಕಷ್ಟು ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರು ಬಂದು ಅಲ್ಲಿ ಆಶೀರ್ವಚನ ಮಾಡಿದಂತಹ ಮಂದಿರಗಳಾಗಲಿ ದೇವಸ್ಥಾನಗಳಾಗಲಿ ಅಭಿವೃದ್ಧಿಯ ಪಥದ ಹಂತಕ್ಕೆ ಹೋಗ್ತಾ ಇದೆ. ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಅವರ ಪಾದಸ್ಪರ್ಶದಿಂದ ನಮ್ಮ ಮುಂದಿನ ಯೋಜನೆಗಳು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ನೆರವೇರಬೇಕೆಂಬ ಉದ್ದೇಶದಿಂದ ನಾವು ಅವರಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡೆವು. ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ನೀವು ಮುನ್ನಡೆಸಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆಂಬುದನ್ನು ಭರವಸೆ ಕೊಟ್ಟದ್ದಲ್ಲದೆ ಇವತ್ತು ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಕೂಡ. ಇದು ನಮಗೆ ಅತ್ಯಂತ ಒಂದು ಸಂತೋಷವನ್ನು ತಂದುಕೊಟ್ಟಿದೆ. ಅವರಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಸ್ವಾಮೀಜಿ, ಶ್ರೀ ರಾಮ ಮಾಡಿದ ಇವರಿಗೆ ನಮ್ಮ ಎಲ್ಲ ಭಕ್ತ ವೃಂದದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಡಿ ಕೃಷ್ಣ ಭಟ್ ಇವರು ಫಲವಸ್ತು ನೀಡಿ ಆದರದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ. ಇವರಿಗೆ ಸುಬ್ರಾಯ ನಾಯಕ್ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಆದರೆ ಪಂಚಾಯತಿನಲ್ಲಿ ಕೂಡ ಈ ಮಧ್ಯಾಹ್ನ ಮೇಲೆ ಕಾರ್ಯಕ್ರಮಗಳು ಇರುವುದರಿಂದ, ಸಭಾ ಕಾರ್ಯಕ್ರಮಗಳು ಹಾಗೂ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಗಳು ಇರುವುದರಿಂದ ಬರುವಾಗ ಸ್ವಲ್ಪ ಲೇಟ್ ಆದಿತ್ತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರು ಅವರನ್ನು ಕೇಳಿಕೊಂಡಾಗ ಅವರು ಕೂಡ ನಮ್ಮಲ್ಲಿ ಪ್ರೀತಿ ಇಷ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹೊದಿಸಿ ಆದರದಿಂದ ಮುಂದೆ ಶ್ರೀ ಚನ್ನಿಯಪ್ಪ ಪೂಜಾರಿ ಅಲ್ಲಾರು, ಮಾಜಿ ಪಂಚಾಯತ್ ಸದಸ್ಯರು, ಅವರನ್ನು ಕೂಡ ಇವತ್ತಿನ ಸಭೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಂಡ ತಕ್ಷಣ ಅವರು ಒಪ್ಪಿದ್ದಾರೆ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಬಾಲಕೃಷ್ಣ ನಾಯಕ್ ವಾರ್ಮಡಿ ಇವರು ಶಾಲು ಹೊದಿಸಿ ಗೌರವದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಮುಂದೆ ಇನ್ನೂ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ, ಸಾಧಕರಿಗೆ ಸನ್ಮಾನ ಅಂತ ಹೇಳಿ. ಇದರಲ್ಲಿ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಭಿನಂದಿಸಿ. ಭಗವತಿ ವಾಸುದೇವಾಯ. ಜಗತ್ಪಾಲಕ, ಜಗದ್ರಕ್ಷಕ, ಜಗತ್ನಾಯಕ, ಜಗದ್ಗುರು ಶ್ರೀಕೃಷ್ಣಾಯ ನಮಃ. ದಯಾಮಯಿ, ಕರುಣಾಮಯಿ, ಕಾರುಣ್ಯನಿಧಿ, ಕಾರುಣಿ ಸಿಂಧು ಶ್ರೀಕೃಷ್ಣಾಯ ನಮಃ. ಸಾಗರ, ಸ್ಥಾವರ, ಜಂಗಮ, ವಾಯು, ಅನಿಲ ಶ್ರೀಕೃಷ್ಣಾಯ ನಮಃ. ಕೇಶಾದಿಪಾದ ಪಾದಾದಿಕೇಶ ಶ್ರೀಕೃಷ್ಣಾಯ ನಮಃ. ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಪ್ರತ್ಯೇಕವಾಗಿ ಪರಮ ಪೂಜ್ಯ ಮಾಣಿಲಧಾಮ ಮೋಹನದಾಸ್ ಸ್ವಾಮಿಯವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯಾತಿ ಗಣ್ಯರಿಗೂ ಕೂಡ ಪ್ರಣಾಮ ಮಾಡ್ತಾ, ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಪರಮಾತ್ಮ ಶ್ರೀಕೃಷ್ಣ ಅವನ ಪಾದದ ಕಿರುಬೆರಳಿನ ಚಿಕ್ಕ ಧೂಳಿನ ಕಣ 7-14 ಲೋಕ. ಬಹಳ ಗಮನಿಸಿ, ಪರಮಾತ್ಮ ಶ್ರೀಮನ್ನಾರಾಯಣ ಅಷ್ಟಾಕ್ಷರಿಯನ್ನು ಹೊತ್ತುಕೊಂಡು
ಬಂದು ನಮಗೆ ನಾನೇ ಪರಮಾತ್ಮ ಅಂತ ಹೇಳಿ ನಮಗೆ ಎಲ್ಲ ಇವತ್ತು ನಮ್ಮ ಸನಾತನ ಭಾರತೀಯ ಧರ್ಮವನ್ನು ಅಳವಡಿಸಲಿಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಪರಮಾತ್ಮ ಶ್ರೀಕೃಷ್ಣ. ಅವನ ಗುಟ್ಟು ಬಹಳ ಉಂಟು. ಇದಕ್ಕೆ ನಿಮಗೆಲ್ಲ ನಾನು ಹೇಳಬೇಕಾದೇನಿಲ್ಲ. ಇವತ್ತು ನಾವು ಈ ಒಂದು ಕುಗ್ರಾಮದಲ್ಲಿ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ಈ ಮಳೆಗಾಲದಲ್ಲಿ ಏನು ಅದ್ಭುತ ಉಂಟು ನೋಡಿ. ಅವನ ನಂಟಂತ ಹೇಳಿದ್ರೆ ಅಂಥದ್ದು ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿದ್ರೆ ಕೂಡ ನಾವು ಯಾರೋ ಒಂದು ದೇವರಂತ ಗ್ರಹಿಸುವುದಿಲ್ಲ. ನಮ್ಮ ಸಖ, ನಮ್ಮ ಫ್ರೆಂಡ್ ಇದ್ದ ಹಾಗೆ ನಾವು ನೋಡ್ತೇವೆ. ಕೃಷ್ಣಾರ್ಪಣೆ, ಕೃಷ್ಣ ಪ್ರಜ್ಞೆ ಒಂದು ಶರೀರಕ್ಕೆ ಈ ಜನ್ಮದಲ್ಲಿ ಬಂತು ಅಂತ ಹೇಳಿದ್ರೆ ಮತ್ತೆ ನೀವು ಕೇಳಲಿಕ್ಕಿಲ್ಲ. ಇವತ್ತು ನಾವೆಲ್ಲ ಇಲ್ಲಿ ಯಾರು ಜಾತಿ ಭೇದ ಬಡವ ಶ್ರೀಮಂತ ಏನಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಬರಬೇಕಾದ್ರೆ ಆ ಪರಮಾತ್ಮನ ಶ್ರೀಕೃಷ್ಣನ ಬಹಳ ಅದ್ಭುತವಾದ ಒಂದು ಕಲಿಯುಗದಲ್ಲಿ ಅದು ಕೂಡ ನಮ್ಮ ಒಟ್ಟಿಗೆ ಇದ್ದವ. 25 ವರ್ಷ ಕಲಿಯುಗದಲ್ಲೇ ಇದ್ದವು. ಕೃಷ್ಣ ಪ್ರಜ್ಞೆ ಒಂದು ಮಾನವನಿಗೆ ಅಗತ್ಯವಾಗಿರಬೇಕಾದ್ದು. ನೀವೆಲ್ಲ ಇಲ್ಲಿ ಒಂದು ಮಂದಿರ, ಶ್ರೀಕೃಷ್ಣ ಮಂದಿರ ಇನ್ನು ಕಟ್ಟುವುದಂತ ನೀವೆಲ್ಲಷ್ಟು ಪುಣ್ಯವಂತರೆಂದು ಕೇಳಬೇಕು. ಅವ ಹೊತ್ತುಕೊಂಡು ಬಂದದೇ 8 ಅಕ್ಷರದಿಂದ. ಓಂ ನಮೋ ನಾರಾಯಣಾಯ. ಯಾಕೆ ಅಷ್ಟಮಿ ದಿನವೇ ಬಂದವ? ಯಾಕೆ 8ನೇ ಮನೇ ಆಗಿ ಬಂದದ್ದು? ಕಂಸ ಹೇಗೆ ಆ ಶಿರರ ವಾಣಿ ಬರುವಾಗ ವಸುದೇವ ದೇವರಿಗೆ 8ನೇ ಆಗೇ ಬಂದದ್ದು ಯಾಕೆ? ಇನ್ನು ನಮ್ಮ ಇವತ್ತಿನ ಧಾರ್ಮಿಕದಲ್ಲಿ ನೋಡುವ ಅಷ್ಟಮಂಗಲ, ಅಷ್ಟಬಂಧ, ಅಷ್ಟ ದಿಕ್ಕು, ಇನ್ನು ಒಂದು ಗಣಪತಿ ಹೋಮಕ್ಕೆ 8 ಕಬ್ಬಿನ ಗಂಟು, 2 ತೆಂಗಿನಕಾಯಿ ಆದರೆ 16 ಗಂಟು, ಮಲ್ಟಿ 8. ಬಹಳ ಚಿಂತನೆ ಮಾಡಬೇಕು. ಇನ್ನು 18 ದಿವ್ಯ ಪಡಿ ಯಾಕೆ ಅಯ್ಯಪ್ಪನದ್ದು? 18 ಪುರಾಣ, ಪುಣ್ಯ ಪುರಾಣ ಯಾಕೆ? ಇನ್ನು ಕುರುಕ್ಷೇತ್ರ ಯುದ್ಧ 18 ದಿನ ಯಾಕೆ? ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆದರೆ 48ನೇ ದಿನದಲ್ಲೇ ಅಷ್ಟಬಂಧ ಆ ದೃಢ ಕಲಶ ಯಾಕೆ? ಇನ್ನು 108, 1008 ಯಾಕೆ? ಎಲ್ಲವನ್ನು ಹೊತ್ತುಕೊಂಡು ಬಂದು ನಮಗೆ ಅವನ ಒಂದು ಅಕ್ಷರದಿಂದ 10 ಅಕ್ಷರವರೆಗೆ ಸುರುಳಿ ಉಂಟ. ಸುರುಳಿ ಇರುವುದು 8ಕ್ಕೆ ಮಾತ್ರ. ಆ 8 ಏನು ಸಾರಿಸ್ತದೆ ಅಂತ ಹೇಳಿದ್ರೆ ಪರಮಾತ್ಮ ಮತ್ತೆ ಜೀವಾತ್ಮ, ಇದು 2 ಗಂಟು. ಈ 2 ಗಂಟು ಇವತ್ತು ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ತೇವೆ. 8ನ ಗುಟ್ಟೆಂಥದ್ದು ಆ ಕೃಷ್ಣ ಪರಮಾತ್ಮನ ಗುಟ್ಟೆ 8 8ರಲ್ಲಿ ಇರುವುದು. ಅದೇ ಪರಮಾತ್ಮ ಜೀವಾತ್ಮ ನಮ್ಮನ್ನೆಲ್ಲ ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಕಳಿಸಿ ಬಿಟ್ಟವ. ಗಮನಿಸಿ, ಬಹಳ ಎಚ್ಚರಿಕೆಯಿಂದ ಕೇಳಿಬಿಡಿ. ನಮ್ಮನ್ನು ಎಲ್ಲ ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಮುಷ್ಟಿ ಹಿಡಿದುಕೊಂಡು ಕೂಗಿಕೊಂಡು ಬಂದೆವು ನಾವು. ಕೂಗಿಕೊಂಡು ಜಗತ್ತಿನಲ್ಲಿ 84 ಲಕ್ಷ ಯೋನಿಗಳಿವೆ, ವಿವಿಧ ಯೋನಿಗಳಿವೆ. 21 ಲಕ್ಷ ಅಂಡದಲ್ಲಿ, 21 ಲಕ್ಷ ಬೀಜದಲ್ಲಿ, 21 ಲಕ್ಷ ಕ್ರಿಮಿಕೀಟದಲ್ಲಿ, 21 ಲಕ್ಷ ಗರ್ಭದಲ್ಲಿ, 83,99,999 ಕಳೆದು ಆಗುವಾಗ ಭಗವಂತ ಶ್ರೀಕೃಷ್ಣನಿಗೆ ಇಷ್ಟೆಲ್ಲ ನಾನು ಈ ಜಗತ್ತಿನಲ್ಲಿ ಮಾಡಿದ್ದೇನಲ್ಲ, ಇದೊಂದು ತಿಳಿಯುವ ಒಂದು ಪ್ರಾಣಿ ಬೇಕಲ್ಲ, ಅದೇ ಮಾನವ. ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ಸತ್ಯಮದ ಧರ್ಮಂ ಸದ. ದೇಶಾದ್ಯಂತ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಜೊತೆಯಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂಥ ಶುಭ ಸಂದರ್ಭದಲ್ಲಿ
ಈ ಒಂದು ಪರಿಸರದಲ್ಲಿ ಕಳೆದ 4 ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿ ಈ ಸಲದ 5ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಕಾರ್ಯಕ್ರಮ ಈ ಪರಿಸರದಲ್ಲಿ ಒಂದು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ, ಭಕ್ತಿಗೆ ಯಾವ ಜಾತಿ, ಪಂಥ, ಅಧಿಕಾರ, ಅಂತಸ್ತು ಯಾವುದೂ ಇಲ್ಲ ಅನ್ನುವಂಥ ಒಂದು ದೊಡ್ಡ ಆದರ್ಶವನ್ನು ಕಣ್ಣಿಗೆ ಈ ಪರಿಸರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ಕಾರ್ಯರೂಪಕ್ಕೆ ತರುವಲ್ಲಿ ಒಳ್ಳೆಯ ಯಶಸ್ವಿಯನ್ನು ಕಂಡಿದೆ. ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಈ ಪರಿಸರದಲ್ಲಿ ಒಂದು ಇಲ್ಲಿ ಕೂತ್ಕೊಂಡವರ ಎಲ್ಲರ ಹೃದಯಾಂತರದಲ್ಲಿ ಶ್ರೀಕೃಷ್ಣ ಇವತ್ತು ಎಲ್ಲಿ ಗರ್ಭಗುಡಿಯ ನಿರ್ಮಾಣ ಆಗದಿದ್ದರೂ ನಿಮ್ಮ ಹೃದಯಾಂಬುದಿಯಲ್ಲಿ ಆ ಶ್ರೀಕೃಷ್ಣ ಇವತ್ತು ಎಲ್ಲ ವಿರಾಜಿಸಿಕೊಂಡಿದ್ದಾನೆ ಅನ್ನೋದಕ್ಕೆ ಬೈಗಳು ಭಾಳ ಚೆನ್ನಾಗಿ ಹೇಳಿದರು. ಇಂಥ ಒಂದು ಭಕ್ತಿಯ ಪರಿಸರದಲ್ಲಿ ನೀವು ಯಾರೂ ಹೇಳಲಿಲ್ಲ. ಪ್ರಾರಂಭದಿಂದ ಈಗಿನವರೆಗೆ ಗಂಭೀರತೆಯಲ್ಲಿ, ಭಕ್ತಿಯಲ್ಲಿ ವಿಷಯವನ್ನು ವಿನಿಮಯ ಮಾಡತಕ್ಕಂಥ, ನಿಮ್ಮ ಮನಸ್ಸಿನಲ್ಲಿ ಅದನ್ನು ಮನನ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದೀರಲ್ಲ, ಇದು ನಿಜವಾದಂಥ ಶ್ರೀಕೃಷ್ಣನ ಸ್ವರೂಪ. ಆದ್ದರಿಂದ ಈ ಒಂದು ಪರಿಸರ ಒಂದು ದೊಡ್ಡ ಸಿದ್ಧಾಂತದ ಮೇಲೆ ಈ ಕ್ಷೇತ್ರ ಮುಂದೆ ಬೆಳೀಲಿಕ್ಕಿದೆ. ಈ ಜಾಗ ಹೇಗೆ ಬಂತು? ಇದು ಪ್ರಶ್ನಾತೀತ ಪ್ರಶ್ನೆ. ಈ ಜಾಗ ಮೊದಲು ಹೇಗಿತ್ತು? ಇದೆಲ್ಲ ಪ್ರಶ್ನಾತೀತ ಪ್ರಶ್ನೆ. ಇದರಲ್ಲಿ ಅಷ್ಟಮಿ ಆಚರಣೆ ಆಗುವಾಗ ತಾವೆಲ್ಲ ಎಷ್ಟು ಜನ ಇದ್ರಿ? ಏನು ಮಕ್ಕಳಾಟಿಕೆಯಲ್ಲಿ ಪ್ರಾರಂಭ ಮಾಡಿದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ, ಏನೋ ವ್ಯವಸ್ಥೆ ಇಲ್ಲದೆ ನಡೆಸಿದಂಥ ಒಂದು ವ್ಯವಸ್ಥೆಯಲ್ಲಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಭಾಳ ಭಕ್ತಿಯಲ್ಲಿ, ಪ್ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದ್ದೀವಿ. ಶ್ರೀಕೃಷ್ಣನ ಜೀವನದ ಪ್ರತಿಯೊಂದು ಸನ್ನಿವೇಶಗಳು ನಮಗೆಲ್ಲ ಆದರ್ಶಪ್ರಾಯವಾಗ್ತದೆ. ಆ ಭಗವಂತನ ಬಾಲಲೀಲೆ, ತಾಯಿ ಯಶೋದೆ ತೋರಿಸಿದಂಥ ಆ ಪ್ರೀತಿ, ವಾತ್ಸಲ್ಯ ಮಗುವಿನ ಮೇಲೆ. ಒಂದು ಮಗು ಪ್ರಪಂಚಕ್ಕೆ ವಿಶ್ವರೂಪ ದರ್ಶನವನ್ನು ಕೊಟ್ಟಿದೆ ಅಂತ ಹೇಳಿದರೆ, ಅಥವಾ ತನ್ನ ಬಾಯಿಯೊಳಗೆ ತಾಯಿಗೆ ಮೂಜಗವನ್ನು ತೋರಿಸಿದೆ ಅಂತ ಹೇಳಿದರೆ, ನಮ್ಮ ಮಕ್ಕಳಲ್ಲಿ ಅಂಥ ಶಕ್ತಿ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ನಾವು ಮಕ್ಕಳನ್ನು ಏನೇ ಹೇಳ್ತೇವೆ, ಚಿಕ್ಕದಿರುವ ಮಕ್ಕಳನ್ನು ದೇವರು ಅಂತ ಹೇಳ್ತಾರೆ, ದೇವರು ಸಮಾನ ಅಂತ ಹೇಳ್ತೇವೆ. ಆ ಮುಗ್ಧ ಮನಸ್ಸು, ಆ ಮುಗ್ಧ ಪ್ರೀತಿ, ಅದು ಭಗವಂತನಲ್ಲಿ ಕಾಣತಕ್ಕಂಥ ಶಕ್ತಿ. ಭಗವಂತನ ಪ್ರೀತಿಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇಡೀ ಸಮಾಜ, ಇಡೀ ಜಗತ್ತು ಭಗವಂತನ ಪ್ರೀತಿಗಳನ್ನು ಅರ್ಥ ಮಾಡ್ತಾ ಇಲ್ಲ. ಭಕ್ತಿ ಇದೆ ನಮಗೆ, ಆದರೆ ಭಗವಂತನ ಪ್ರೀತಿ ಏನು ಅಂತ ಗೊತ್ತಿಲ್ಲ ನಮಗೆ. ಸೋತದ್ದು ನಾವು ಅಲ್ಲಿ ಇವತ್ತು ಇಡೀ ಸಮಾಜ. ಭಗವಂತ ಶಿಕ್ಷೆ ಕೊಡುವವಲ್ಲ. ನಾವೆಲ್ಲರೂ ಹೇಳಿಕೊಂಡು ಭಗವಂತ ಶಿಕ್ಷೆ ಕೊಡ್ತಾನೆ ಅಂತ. ಭಗವಂತ ಶಿಕ್ಷೆ ಕೊಡೋದಲ್ಲ, ಭಗವಂತ ಕಷ್ಟ ಕೊಡುವುದಲ್ಲ, ಭಗವಂತ ದುಃಖ ಕೊಡುವುದಲ್ಲ. ಇವೆಲ್ಲವೂ ನಮ್ಮ ಕರ್ಮಾನುಸಾರ ನಾವೇ ಮಾಡಿಕೊಡೋದು. ಅದು ಬೈಗಳು ಭಾಳ ಚೆನ್ನಾಗಿ ಹೇಳಿದರು. ನಾವೇನು ಕರ್ಮ ಮಾಡ್ತೇವೆ, ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಇದೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಇದೆ. ಇದು ಭಗವಂತನ ಕೈಯಲ್ಲಿ ಇಲ್ಲವೇ ಇಲ್ಲ. ಕೆಲವರು ಹೇಳೋದುಂಟು, ಅಯ್ಯೋ ದೇವರು ಏತು ಕಷ್ಟ ಕೊಡ್ಪೇರು. ದೇವರು ಕಷ್ಟ ಕೊಡುವವನೇ ಅಲ್ಲ, ದೇವರು ಇಷ್ಟವನ್ನೇ ಕೊಡುವವ. ನಿಮ್ಮ ಇಷ್ಟದಂತೆ ಆಗಲಿ ಅಂತ
ಪ್ರತಿನಿತ್ಯ ದೇವರು ಅನುಗ್ರಹ ಮಾಡ್ತಾ ಇಲ್ವ? ನೋಡಿ, ಎಲ್ಲಿ ಬೇಕಿದ್ರೆ ದೇವರ ಮೂರ್ತಿಯನ್ನು ನೋಡಿ, ದೇವರ ಮೂರ್ತಿಯ ಎಲ್ಲ ಅವಯವಗಳನ್ನು ಗಮನಿಸಿ, ದೇವರ ಮೂರ್ತಿಯ ಮುಖವನ್ನು ಗಮನಿಸಿ, ಯಾವ ಗರ್ಭಗುಡಿಯಲ್ಲಿ ಬೇಕಿದ್ರೆ ನೋಡಿ, ಅವು ಕರುಣಾಮಯಿ, ಅವು ಯಾವತ್ತೂ ಹಸನ್ಮುಖಿಯಾಗಿರ್ತಾನೆ. ಅವನ ಭಕ್ತರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಯೋಚನೆ ನಿಮಗೆ ನಿಲುಕು ಇದ್ರೆ ಅದೇ ಪರಮಾತ್ಮ ನಿಮ್ಮೊಳಗೆ ಇರ್ತಾರೆ. ಇದು ಆಗಬೇಕಾಗುತ್ತೆ ಇಡೀ ಸಮಾಜದಲ್ಲಿ. ಇದು ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, 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 ಗೋವಿಂದ ಭಜೋ ರಾಧೆ ಗೋಪಾಲ್, ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, ವೃಂದಾವನ ಚಂದ್ರೋದಯ ರಾಧೆ ಗೋಪಾಲ್, ವೃಂದಾವನ ಚಂದ್ರೋದಯ ರಾಧೆ ಗೋಪಾಲ್, ಭಜೋ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, ಭಜೋ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, ಭಜೋ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್, 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 ರಾಧೆ ಗೋವಿಂದ भजो राधे गोपाल. Apelu dalam Jerman pujian panggil itu. ഈ പരിപാടിയുടെ അധ്യക്ഷത വഹിക്കുന്ന ശ്രീ പുട്ടപ്പ കണ്ടിക അവർകൾ, ലളിതക്ക, കൃഷ്ണഭട്ട്, മറ്റു ഇവിടെ സന്നിഹിതരായിട്ടുള്ള സഹോദരി സഹോദരന്മാരെ, സുഹൃത്തുക്കളെ, എല്ലാവർക്കും എൻ്റെ നമസ്കാരം. ഞാൻ മലയാളത്തിൽ 2 വാക്ക് സംസാരിക്കാം. കാരണം പറയേണ്ടതൊക്കെ സ്വാമിജിയും അതോടൊപ്പം ശ്രീ വസന്തപ്പയ്യവറുകളും ഒക്കെ പറഞ്ഞു കഴിഞ്ഞു. ഞാൻ മലയാളത്തിലാണ് സംസാരിക്കുന്നത്. നിങ്ങൾക്ക് ചിലപ്പോൾ അത് ബുദ്ധിമുട്ടാവും എന്ന് തോന്നുന്നു. അതുകൊണ്ട് കൂടുതൽ സംസാരിക്കുന്നില്ല. 2 വാക്ക്. സാധാരണ ശ്രീകൃഷ്ണ ജന്മാഷ്ടമി വരുമ്പോഴൊക്കെ നമ്മളധികം കളികളിലൂടെയാണ് അതിനെ ആഘോഷിക്കാറ്. സാധാരണ എല്ലായിടത്തും ഈ ധാർമ്മിക പ്രഭാഷണം എന്ന് പറയുന്നത് കുറവാണ്. കാരണം പ്രസംഗം കേൾക്കാനുള്ള മനസാന്നിധ്യം നമ്മളിൽ ആർക്കും ഇല്ല എന്നുള്ളതാണ് എൻ്റെ ഒരു കാഴ്ചപ്പാടിൽ. നമ്മൾ എല്ലായിടത്തും ശ്രീകൃഷ്ണ ജന്മാഷ്ടമി നടത്തുമ്പോൾ ഇതുപോലെ ഗണ്യ വ്യക്തികളെ കൊണ്ടുവന്ന് അവരുടെ അറിവുകൾ നമുക്ക് പകർന്നു നൽകുന്ന ഒരു വേദിയാക്കി മാറ്റണം. ದೇವರ ಚೌಕರಿಯನ್ನು ಗುರುತಿಸಿ
ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಪುಬ್ಬಾಟಿಕಲ್ ಶ್ರೀರಾಮಚಂದ್ರ ಕಟ್ಟಿಗೆ ಇವರ 5ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಇದೊಂದು ನಿಮಗೆ ಗೌರವದ ಸನ್ಮಾನ ಪತ್ರ. ಖಂಡಿಗೆ ಮುಪ್ಪಾಡಿಕಲ್ಲು ಶ್ರೀರಾಮನ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಈ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪರಮಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಖಂಡಿಗೆ ದಿನಾಂಕ 15/8/2025 ಸ್ಥಳ ಖಂಡಿಗೆ. ಖಂಡಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಗೆ ಸ್ಥಳಧಾರರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ನಾಯ್ಕ ಖಂಡಿಗೆ ಇವರಿಗೆ ಸನ್ಮಾನ ಪತ್ರ. ನಿಮ್ಮ ಈ ಕೊಡುವ ಕಲೆಯು ಕುಮಾರಿ ದಿಶಾ ವಿಆರ್, ನಿಮ್ಮ ಮುಂದಿನ ವಿದ್ಯಾಭ್ಯಾಸವು ಉಜ್ವಲ ಮಟ್ಟದಲ್ಲಿ ಮುಂದುವರೆಯಲಿ. ನಿಮ್ಮ ಈ ಸಾಧನೆಯು ಇನ್ನಷ್ಟು ಉತ್ತುಂಗದಲ್ಲಿ ಹಾರಲಿ ಎಂದು ಹೇಳಿ ಶ್ರೀಕೃಷ್ಣ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದು ನಿಮಗೆ ಒಂದು ರಾಜ್ಯ ಮಟ್ಟದಲ್ಲಿ ಪ್ರತಿಭಟಿಸಿದಂತಹ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಇದೊಂದು ಪುರಾಣೆಯು ಇನ್ನಷ್ಟು ಉತ್ತರದಲ್ಲಿ ಸೇರಿ ರಾಜ್ಯದಿಂದ ಅಂತರ ಉತ್ತಮ ನಮಗೆ ಅತ್ಯುನ್ನತವಾದಂತಹ ಈ ಖಂಡಿಗೆ ಪ್ರದೇಶದಲ್ಲಿ ಈ ನೆಲವನ್ನು ಪಾವನಗೊಳಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಗಳಾದ ಶ್ರೀ ಮೋಹನದಾಸ ಸ್ವಾಮೀಜಿಯವರು ಈ ಧಾವಿಸಿ ಇದನ್ನು ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತಿಸಿದಂತಹ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಅದೇ ರೀತಿ ಗಣ್ಯರಲ್ಲಿ ಜ್ಯೇಷ್ಠನಾದಂತಹ ವಸಂತ ಬೈಗಳವರು ಧಾರ್ಮಿಕರಾಗಲಿ ಅಥವಾ ಸಾಮಾಜಿಕ ರಂಗದಲ್ಲಿ ಆಗಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಸಜ್ಜನಿಕೆ ಧಾರ್ಮಿಕ ವಿಷಯಗಳಲ್ಲಿ ಅವರು ಎಷ್ಟೆಲ್ಲ ಮಹತ್ತರವಾದ ಪದವಿಯನ್ನು ಎತ್ತಿದ್ದಾರೆ ಆಗಲಿ ಸ್ವಾಮೀಜಿ ಅವರಿಂದ ಆಶೀರ್ವಚನ ಪಡೆಯುವ ಸಂದರ್ಭದಲ್ಲಿ ಕೂಡ ತಿಳಿಸಿದ್ದಾರೆ. ಎಷ್ಟೋ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಗೆ ನೀಡಿದಂತಹ ಭಗವಂತನ ಪ್ರೇರಣೆ ಆಗಿರಬಹುದು ಅದು ಅಂತ ಹೇಳಿ ನಮ್ಗೆ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಸಾಮಾನ್ಯ ಎಲ್ಲ ದೇವಸ್ಥಾನಗಳು ಮಂದಿರಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಮುಖ್ಯ ಅತಿಥಿಯಾಗಿ ಬರುವಂತಹ ವಸಂತ ಬೈಗಳು ತುಂಬು ದಾನಿಗಳು. ದುರ್ವಾದ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋ ಉದ್ದೇಶಗಳು ಎಲ್ಲ ಮಾತೆಲ್ಲ ಸೇರಿದೆ. ಇವಕ್ಕೆಲ್ಲ ಪಣದ ಅಡಚಣೆ ಇರ್ತದೆ. ಪಣದ ಅಡಚಣೆ ಇಪ್ಪನಾಗ ಮುಗ್ಗರಿಡ ಕಿವಿನ ಲೆಕ್ಕದ್ದಿ ಎಂಕ್ಲೋಣೆ ಮಾತೆಲ್ಲ ಒಂದು ಚಿಂತನೆ ಮಾಡ್ತದೆ. ಪೆರ್ಲ ಸರ್ವಿಸ್ ತಗೊಂಡ್ಲ ಅಲ್ಪರ್ದಿರ್ತದೆ. 1 ಲಕ್ಷ ರೂಪಾಯಿ ಗಟ್ಟಿ ಒರಿಯಾಗ 5,000 1,40,000 ಸಾಧಾರಣ 80,000 ಖರ್ಚು ಉಂಟು. ಇನ್ನೊಂದು ರೀತಿಯ ಹಣ ಹೆಕ್ಕುವುದು ವಿಜೇತರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಯುಪಿ ವಿಭಾಗ ದ್ವಿತೀಯ ಚೈತ್ರ, ಇನ್ನೊಂದು ಯುಪಿ ವಿಭಾಗ ಪ್ರಥಮ ತೃಪ್ತಿ, ದ್ವಿತೀಯ ಓಟ ಹೈಸ್ಕೂಲ್, ದ್ವಿತೀಯ ಸುಸ್ಮಿ, ದ್ವಿತೀಯ ಪೂರ್ಣೇಶ್, ಪ್ರಥಮ ಪ್ರತೀಕ್ಷಾ, ದ್ವಿತೀಯ ರಸಪ್ರಶ್ನೆ, ದ್ವಿತೀಯ ಆಶಾ ರಾಜಕೋಟ ಸಾರ್ವಜನಿಕ ಮಹಿಳೆಯರು ಸೌಮ್ಯ, ದ್ವಿತೀಯ ಎಲ್ಪಿ ವಿಭಾಗ ತನುಷ್, ಸಂಗೀತ ಕುರ್ಚಿ ಯುಪಿ ವಿಭಾಗ, ಸಂಗೀತ ಕುರ್ಚಿ ಹೈಸ್ಕೂಲ್, ಕುರ್ಚಿ ಸಾರ್ವಜನಿಕ ಬಾಟಲಿಗೆ ನೀರು ತುಂಬಿಸುವುದು ವಿಭಾಗ, ದ್ವಿತೀಯ ಮೈತ್ರಿ ಕೆ ಖಂಡಿಗೆ, ಪ್ರಥಮ ಸತೀಶ್ ಕುಲಾಲ್ ಸ್ವರ್ಗ, Cintu hijau kita kiri kan?
भक्ति से यूपी द्वितीय ऋत्विक कटिगे द्वितीय अजित हंसा एंड टीम ಮಂಕನ್ನು ಗೆದ್ದಿದ್ದಾರೆ. ड्यूटी